ದ್ವಾರಕೀಶ್ ಅವರ ಮರಣ ನಿಜವಾಗ್ಲೂ ಒಂದು ಶಾಕಿಂಗ್ ನ್ಯೂಸ್ ಆಯಿತು. ನಿನ್ನೆ ಸಡನ್ನಾಗಿ ನನಗೆ ಕೇಳಿದಾಗ, ಯಾಕಂದರೆ ಮೊನ್ನೆ ಜಗದೀಶ್ ಅವರು ನಿನ್ನೆ ದ್ವಾರಕೀಶ್ ಅವರ ಈ ಸುದ್ದಿ ಚಿತ್ರರಂಗಕ್ಕೆ ಗೊತ್ತಿಲ್ಲ, ಅದೇನೋ ಒಂಥರ ಹಿಂದಿಂದನೇ ಒಂದು ದುಃಖದ ವಾತಾವರಣ ಸೃಷ್ಟಿಯಾಗ್ತಾಯಿದೆ. ದ್ವಾರಕೀಶ್ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಒಬ್ಬ ಕಲಾವಿದರಾಗಿ, ಒಬ್ಬ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ಇಡೀ ನಮ್ಮ ನಾಡಿಗೆ ಗೊತ್ತಿರೋಂಥ ವಿಷಯ. ಆದರೆ ನನಗಾಗಿರುವಂಥ ಒಂದು ಅನುಭವನ ದ್ವಾರಕೀಶ್ ಅವ್ರ ಜೊತೆಯಲ್ಲಿ ನನಗಾಗಿರುವಂಥ ಒಂದು ಅನುಭವನ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಚಿತ್ರ ಮಾಡೋವಾಗ ರಸಿಕಾ ಅನ್ನೋ ಒಂದು ಚಿತ್ರ ಮಾಡಿದೆ. ಅದು ವಿಷ್ಣು ಸಾರೇ ನನಗೆ ಆ ಚಿತ್ರಣ ಮಾಡೋದಕ್ಕೆ ದ್ವಾರಕೀಶ್ ಅವ್ರಿಗೆ ಹೇಳಿ ಆ ಚಿತ್ರಣ ಮಾಡಿದ್ವಿ ನಾವು. ಒಬ್ಬ ನಿರ್ದೇಶಕರಾಗಿ, ಒಬ್ಬ ನಿರ್ಮಾಪಕನಿಗೆ ಎಷ್ಟು ಅಚ್ಚುಕಟ್ಟಾಗಿ ಒಂದು ಸಿನಿಮಾನ ಮಾಡಬೇಕು, ಆ ಚಿತ್ರನ ಯಾವ ರೀತಿ ಒಬ್ಬ ನಿರ್ಮಾಪಕ ಅಂದರೆ ಬರೀ ದುಡ್ಡು ಹಾಕಿ ಮನೇಲಿ ಕೂತ್ಕೊಳ್ಳೋದಲ್ಲ, ಇಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಳ್ಳೋದಲ್ಲ, ಚಿತ್ರರಂಗದಲ್ಲಿ ಒಬ್ಬ ನಿರ್ಮಾಪಕ ಹೆಂಗಿರಬೇಕು ಅನ್ನೋದನ್ನು ಶಿಸ್ತನ್ನು ನಾನು ಅವರಿಂದ ಕಲಿತೆ. ನಾನು ಒಂದು ಕತೆ, ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದು ಕತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಕತೆ ಇಷ್ಟ ಆದರೆ ನಿರ್ಮಾಪಕನಿಗೆ ಆ ಕತೆಗೆ ಏನೇನು ಕೊಡಬೇಕು, ಏನೇನು ಕೊಡಬಾರ್ದು, ಎಲ್ಲೆಲ್ಲಿ ಚಿತ್ರೀಕರಣ ನಡೀಬೇಕು ಅನ್ನೋದು A to Z ನೀನು ಕಲ್ತ್ಕೋಬೇಕು ಅಂತೇಳಿ. ಕತೆ ನಿನಗೆ ಇಷ್ಟ ಆಗಿದ್ದರೆ ಬರೀ ನಿರ್ಮಾಪಕನಾಗಿ ಕತೆ ಕೇಳದೆ ಓದೆ ಅಂತಿರಬಾರ್ದು. ಒಬ್ಬ ನಿರ್ದೇಶಕನಿಗೆ ನಾನು ಮಾಡ್ತಾ ಇರೋ ಸಿನಿಮಾ ಇದೆ ಅಂತೇಳಿದರೆ ನೀನು ನನಗೆ ನೆರೇಷನ್ ಕೊಡು ಅಂತೇಳಿದ್ವಿ. ನೀನು ನನಗೆ ನೆರೇಷನ್ ಕೊಡು. ಒಬ್ಬ ನಿರ್ಮಾಪಕ ನಿರ್ದೇಶಕನಿಗೆ ನೆರೇಷನ್ ಕೊಡಬೇಕು. ಆವಾಗ ಆ ನಿರ್ದೇಶಕನಿಗೆ ಗೊತ್ತಾಗುತ್ತೆ, ಆ ನಿರ್ಮಾಪಕನಿಗೂ ಕತೆ ಚೆನ್ನಾಗಿ ಗೊತ್ತಾಗಿದೆ. ಸೊ ಆ ಸಿನಿಮಾಗೆ ಅವನಿಗೆ ಗೊತ್ತಿರುತ್ತೆ ಏನು ಕೊಡಬೇಕು, ಏನು ಕೊಡಬಾರ್ದು ಅನ್ನೋದನ್ನು ಈ ರೀತಿ ಒಬ್ಬ ನಿರ್ಮಾಪಕರನ್ನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ತಯಾರಿ ಮಾಡ್ಬೋದು. ಅದರಲ್ಲಿ ನಾನು ಒಬ್ಬ. ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿರೋದು, ಯಾವುದೇ ಸೀರಿಯಸ್ಸಾಗಿ ತಗೋತಾ ಇರಲಿಲ್ಲ. ತುಂಬ ಕಾಮಿಡಿಯಾಗಿ, ಅಚ್ಚುಕಟ್ಟಾಗಿ, ಖುಷಿಯಾಗಿ ಸಿನಿಮಾನ ಮಾಡ್ತಾಯಿದ್ರು. ಅದೇ ಥರ ಎಲ್ಲಿ ಖರ್ಚು ಮಾಡಬೇಕು, ಎಲ್ಲಿ ಖರ್ಚು ಮಾಡಬಾರ್ದು. ಸೊ ಈ ಥರ ಒಂದು ಪಾಠನ ನಾನು ನಿಜವಾಗ್ಲೂ ದ್ವಾರಕೀಶ್ ಅವ್ರ ಹತ್ರ ಕಲಿತೆ. ಅದು ನನ್ನ 5ನೇ ಚಿತ್ರ, ದ್ವಾರಕೀಶ್ ಅವರು ನಿರ್ದೇಶನ ಮಾಡಿದಂಥ ಚಿತ್ರ. ಸೊ ಈ ರೀತಿ ಇಡೀ ಚಿತ್ರರಂಗದಲ್ಲಿ ಹಲವಾರು ಸೂಪರ್ ಡೂಪರ್ ಚಿತ್ರಗಳನ್ನು ಕೊಟ್ಟಂಥ ಒಬ್ಬ ನಿರ್ದೇಶಕರು, ನಿರ್ಮಾಪಕರು ಮತ್ತು ಒಳ್ಳೆಯ ಕಲಾವಿದರು. ಸೊ ಅಂಥ ಕಲಾವಿದರನ್ನ ನಾವು ಕಳ್ಕೊಂಡಿದ್ದೀವಿ. ಅವ್ರ ಆತ್ಮ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ.